ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಬಾಸು. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ರಿಲೇಟೆಡ್ ಕೇಳ್ತಾ ಇರೋದು ಏನು ಅಂತಂದರೆ ಜನ ಅದೇ ರೈನ್ ಪಾಸಿಬಿಲಿಟಿನ, ಯಾಕಂದರೆ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ, ಮಳೆ ಬರುವಂಥ ಪಾಸಿಬಿಲಿಟಿ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಡಚಣೆ ಆಗುವಂಥ ಚಾನ್ಸಸ್ ಇದೆ ಅಂತ. ಸೊ ಅಪ್ಡೇಟ್ ಏನು ಅಂದರೆ ವೆದರ್ ಫೋರ್ಕಾಸ್ಟ್ ಏನು ಹೇಳುತ್ತೆ ಅಂತಂದರೆ ಹೌದು ಇವತ್ತು ರೈನಿಂಗ್ ಪಾಸಿಬಿಲಿಟಿ ಇದೆಯಂತೆ ಕೊಲಂಬೋದಲ್ಲಿ, ಬಟ್ ಮ್ಯಾಚಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ಮಳೆ ಬರುತ್ತೆ ಅನ್ನೋ ಥರನೇ ಅಪ್ಡೇಟ್ ಇದೆ. ಸಾಯಂಕಾಲ ಆಗ್ತಾ 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 ರೈನಿಂಗ್ ಪಾಸಿಬಿಲಿಟಿ ಏನಿದೆ ಅದು ಕ್ಷೀಣಿಸುತ್ತೆ, ಅಂದರೆ ಬಂದರೂ ಬರ್ಬೋದು, ಬಟ್ ಮ್ಯಾಚ್ ಆಗದೇ ಇರೋ ಥರ ಮಳೆ, ಸಿಕ್ಕಾಪಟ್ಟೆ ಹೆವಿ ಮಳೆ ಅನ್ನುವಂಥ ಚಾನ್ಸಸ್ ಏನಿದೆ ಕೊಲಂಬೋದಲ್ಲಿ ಇವತ್ತು ಇಲ್ಲ. ಮಳೆ ಬರ್ಬೋದು, ಇಂಟ್ರಪ್ಟ್ ಆಗ್ಬೋದು, ಬಟ್ ಮ್ಯಾಚ್ನ ವಾಶ್ಔಟ್ ಮಾಡುತ್ತೆ ಅನ್ನೋ ಥರ ಮಳೆ ಬರುವಂಥ ಚಾನ್ಸಸ್ ಇಲ್ಲ. ಬಂದರೂ ಕೂಡ ಮಳೆ ಕೊಲಂಬೋದಲ್ಲಿ ಇವಾಗ ಸ್ವಲ್ಪ ಚೆನ್ನಾಗಿ ಔಟ್ಫೀಲ್ಡ್ ಎಲ್ಲ ಡೆವಲಪ್ ಮಾಡಿದ್ದಾರೆ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಚೆನ್ನಾಗೇನೇ ಇದೆ. ಆದ್ದರಿಂದ ಮ್ಯಾಚ್ ಏನಾದ್ರು ಇನ್ ಕೇಸ್ ಏನೋ ಮಳೆ ಬಂದು ನಿಂತೋಯ್ತು ಅಂದ್ರೂ ಕೂಡ 20 to 30 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ಆದ್ದರಿಂದ ಇವತ್ತು ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ, ಮ್ಯಾಚ್ ಅಂತೂ ಖಂಡಿತ 100% ಆಗೇ ಆಗುತ್ತೆ, ಫುಲ್ ಫ್ಲೆಡ್ಜ್ ಮ್ಯಾಚ್ ಆಗುತ್ತೆ ಅಂತಲೇ ಇವಾಗ ವೆದರ್ ಫೋರ್ಕಾಸ್ಟ್ ಹೇಳ್ತಾ ಇರೋದು. ಅಪ್ಡೇಟ್ ಬಂದ್ಬಿಟ್ಟು ರೆಕಾರ್ಡ್ ಬ್ರೇಕ್ ಡೌನ್ ಆಗಿದೆ ಮಗ. ಈ T20 ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಫ್ಯಾನ್ಸ್ ಯಾವ ಮ್ಯಾಚಿಗೆ ಸೇರಿದ್ದಾರೆ ಅಂತ ಅನ್ಕೊಂಡಿದ್ರೆ, ಇಂಡಿಯಾ ಮ್ಯಾಚಿಗೆ ಸೇರಿದ್ದಾರೆ ಅಂತ ಅನ್ಕೊಂಡಿದ್ರ? ಇಲ್ಲ, ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಸೇರಿರುವಂಥ ಫ್ಯಾನ್ ಬೇಸ್ ಇದು. ಕ್ರಿಕೆಟ್ನ ಪ್ರೇಕ್ಷಕರು ಅಹಮದಾಬಾದ್ ಅಲ್ಲಿ ಹೆಚ್ಚಿಗೆ ಇದ್ದಾರೆ ನನಗೆ ಆಯಿತು ನೋಡಿ. ಒಂದು ನಮ್ಮ ಕಂಟ್ರಿ ಅಲ್ಲ, ಇದು ಓವರ್ಸೀಸ್ ಕಂಟ್ರಿಗಳ ಒಂದು ಮ್ಯಾಚಿಗೆ ಈ ಥರ ಸಪೋರ್ಟು ತೋರಿಸ್ತಾ ಇದ್ದಾರೆ ಜನ ಅಂತಾನೆ ಖಂಡಿತ ಖುಷಿ ಆಗುತ್ತೆ ಆಸ್ ಎ ಕ್ರಿಕೆಟಿಂಗ್ ಫ್ಯಾನು. ಹೌದು, 54,924 ಜನ ನೆನೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡೋದಕ್ಕೆ ಅಂತ ಬಂದಿದ್ರಂತೆ ಗುರು. ಹೌದು, ಕೆಪಾಸಿಟಿ ಲಕ್ಷಕ್ಕಿಂತ ಜಾಸ್ತಿನೇ ಇದೆ, ಅದು ಸೆಕೆಂಡ್ರಿ, ಅರ್ಧ ಸ್ಟೇಡಿಯಂ ಫಿಲ್ ಆಗಿತ್ತು. ಬಟ್ ಆದ್ರೂ 50,000ಕ್ಕಿಂತ ಜಾಸ್ತಿ ಜನ ಬಂದ್ಬಿಟ್ಟು ಸೇರಿದಾರಲ್ಲ ಒಂದು ಇಂಡಿಯಾ ಅಲ್ಲದೆ ಇರುವಂಥ ಮ್ಯಾಚಿಗೆ. ನಡೆದಂಥ ಮ್ಯಾಚ್ ನೋಡಿದ್ರಲ್ಲಪ್ಪ, ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡು. ಈ ಮ್ಯಾಚಿಗೆ ಬಂದ್ಬಿಟ್ಟು ಇಷ್ಟು ಜನ ಪ್ರೆಸೆಂಟ್ ಇದ್ರಂತೆ. ಒಂದು ಓವರ್ಸೀಸ್ ಮ್ಯಾಚಿಗೆ, ಅಂದರೆ ಬೇರೆ ಕಂಟ್ರಿಯ ಮ್ಯಾಚಿಗೆ ಜನಗಳು ಇಷ್ಟು ಸೇರಿರೋದು ಇದೇ ಮೊದಲು ಅಂತ ಕಾಣಿಸುತ್ತೆ ಇಂಡಿಯಾದಲ್ಲಿ. ಅಪ್ಡೇಟ್ ನಂಬರ್ 3, ಫೈಮ್ ಅಶ್ರಫ್ ಅವರು ಸಿಕ್ಕಾಪಟ್ಟೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಒಂದು ಸ್ಟೇಟ್ಮೆಂಟು ನಮಗೆ ಇವತ್ತು ಮ್ಯಾಚಿನ ದಿನ ನೆನಪಾಗ್ತಿರೋಂಥದ್ದು ಯಾವುದು ಅಂತಂದರೆ ಐ ವಿಲ್ ಎಂಡ್ ಬುಮ್ರಾಸ್ ಕೆರಿಯರ್ ಅಂತ. ಅಂದರೆ ಇನ್ ಕೇಸ್ ಏನಾದ್ರು ಇವರು ಬ್ಯಾಟಿಂಗ್ ಇದ್ದಾಗ ಬುಮ್ರಾ ಅವ್ರು ಬೌಲಿಂಗ್ ಮಾಡೋದಕ್ಕೆ ಅಂತ ಬಂದರು ಅಂತ ಅಂದರೆ ಕೆರಿಯರ್ನ ಎಂಡ್ ಮಾಡ್ಬಿಡ್ತೀನಿ ಅನ್ನೋಂಥ ಸ್ಟೇಟ್ಮೆಂಟ್ನ ಅವರು ಪಾಸ್ ಮಾಡಿದರು. ರೀಸೆಂಟಾಗಲ್ಲ, ಒಟ್ನಲ್ಲಿ ಪಾಸ್ ಮಾಡಿದರು. ಆ ಸ್ಟೇಟ್ಮೆಂಟ್ ಇವತ್ತು ನಾವು ಮರುಕಳಿಸ್ಬೇಕಾಗಿದೆ, ಒಂಥರ ನೆನಪು ಮಾಡ್ಕೊಬೇಕಾಗಿದೆ ನಾವು ಆ ಸ್ಟೇಟ್ಮೆಂಟ್ನ. ನೋಡೋಣ, ಫೈಮ್ ಅಶ್ರಫ್ ಇನ್ ಕೇಸ್ ಏನೋ ಬುಮ್ರಾ ಏನೋ ಬೌಲಿಂಗ್ ಗಿಲಿಂಗ್ ಮಾಡೋಂಥ ಚಾನ್ಸಸ್ ಸಿಕ್ತು ಅಂದರೆ ಏನೋ 6 ಮೇಲೆ 6 ಸಿಗ್ತೀನಿ ಅಂತಲೂ ಕೂಡ ಹೇಳಿದರು. ಅದೇನು 6 ಮೇಲೆ 6 ಸಿಗ್ತಾರೋ ಅಥವಾ ಬೋಲ್ಡೇ ಆಗಿ ಹೋಗ್ತಾರಾ, ಉಣ್ಕೊಂಡು ಹೋಗ್ತಾರಾ ಅಂತ ಕಾದು ನೋಡಬೇಕು. ನೋಡೋಣ, ಇನ್ ಕೇಸ್ ಏನಾದರೂ ಇವರು ಹೇಳಿರೋಂಥದ್ದೇನೋ ಮಾಡಿದ್ರು ಅಂತಂದರೆ ಇಲ್ಲ ಗುರು ಶಬಾಷ್ ಅಂತ ಹೇಳಬೇಕು. ಒಂದು ವೇಳೆ ಏನಾದರೂ ಉದ್ರಕೊಂಡು ಹೊರಟೋಗ್ಬಿಡ್ತು ಅಂತಂದರೆ ಯಾವನ್ ಗುರು ಇವನು ಅಂತ ಹೇಳ್ತೀವಿ. ಅಪ್ಡೇಟ್ ನಂಬರ್ 4, ರಮಾನುಲ್ ಗುರ್ಬಾಜ್ ಅವರು ಒಂದು ಪೋಸ್ಟ್ನ ಶೇರ್ ಮಾಡ್ಕೊಂಡಿದ್ದಾರೆ. ರೀಸೆಂಟಾಗಿ ಒಂದು ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಹಾವಳಿನ ಕೊಡ್ತಾರೆ, ಗೊತ್ತಿರೋದೇನೆ. ಬಾಯಿಗೆ ಬರ್ಸ್ಬಿಟ್ಟಿದ್ರು ಸೌತ್ ಆಫ್ರಿಕಾಗೆ, ಹ್ಯಾಟ್ರಿಕ್ 6ನ ಹೊಡೆದ್ಬಿಟ್ಟು ಸೂಪರ್ ಓವರ್ ಮ್ಯಾಚಲ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಇವರಲ್ಲಿ ಏನೋ ಇದೆ ಗುರು, ಲಜ್ಜಿ ಟ್ಯಾಲೆಂಟಲ್ಲಿ ಒಂಥರ ಅಲ್ಟಿಮೇಟ್ ಆಗಿದ್ದಾರೆ ಇವರು ಅಂತ ಇವರಿಗೆ ಗಿಫ್ಟ್ನ ಕಳಿಸ್ಬಿಟ್ಟಿದ್ದಾರೆ. ರಮಾನುಲ್ ಗುರ್ಬಾಜಿಗೆ 2 ಬ್ಯಾಟ್ನ ಕಳಿಸಿದ್ದಾರೆ. ಅದನ್ನು ಹಿಡ್ಕೊಂಡು ಥ್ಯಾಂಕ್ಸ್ ವಿರಾಟ್ ಕೊಹ್ಲಿ ಭಯ್ಯ, ಯು ಆರ್ ನಾಟ್ ಜಸ್ಟ್ ಅ ಲೆಜೆಂಡ್, ಅದು ಇದು ಅಂತ ಎಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಪೋಸ್ಟ್ನ ಹಾಕ್ಬಿಟ್ಟಿದ್ದಾರೆ. ಹೌದು, ಎಲ್ಲರಿಗೂ ಕೊಡೋದಿಲ್ಲ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ನ, ಅದು ಅವರೇನೆ ಹೋಗ್ಬಿಟ್ಟು ಅಂದರೆ ಪಾರ್ಸಲ್ ಕಳಿಸಿದ್ದಾರೆ ಅಂತಂದರೆ ಈ ಪ್ಲೇಯರಲ್ಲಿ ಅವ್ರು ಏನೋ ನೋಟಿಸ್ ಮಾಡಿದ್ದಾರೆ. ಏನು ನೋಟಿಸ್ ಮಾಡಿದ್ದಾರೆ? ಟ್ಯಾಲೆಂಟ್ ಎಕ್ಸ್ಟ್ರೀಮ್ ಆಗಿದೆ ಅಂತ ನೋಟಿಸ್ ಮಾಡಿದ್ದಾರೆ. ಸೊ ಇದೆಲ್ಲರಿಗೂ ಕಳಿಸೋದಿಲ್ಲ, ಗೊತ್ತಿರೋದೇನೆ. ವಿರಾಟ್ ಕೊಹ್ಲಿ ಅವರು ಹೋಗ್ಬಿಟ್ಟು ಕೇಳಿದ್ರೆ ಕೊಡ್ತಾರೆ ಅಷ್ಟೇ ಬ್ಯಾಟ್, ಅವರೇ ಅಂತೂ ಕಳಿಸೋಂಥ ಸೀನೇ ಇಲ್ಲ. ಇವ್ರಿಗೆ ನೋಡಿ ಅವರೇ ಬ್ಯಾಟ್ನ ಕಳಿಸಿದ್ದಾರೆ, 2 ಬ್ಯಾಟು. ಅಪ್ಡೇಟ್ ನಂಬರ್ 5, ಅಹಮದ್ ಶೆಹಜಾದ್, ಯಾರಿಗೆ ತಾನೇ ಗೊತ್ತಿಲ್ಲ, ಪಾಕಿಸ್ತಾನಿ ಪ್ಲೇಯರು, ಎಕ್ಸ್ಪೈರ್ ಆಗೋಗ್ಬಿಟ್ಟಿದ್ದಾರೆ ಇವಾಗ. ಇವ್ರು ಹೇಳ್ತಾರೆ ಇನ್ ಕೇಸ್ ಏನಾದ್ರು ಬಾಬರ್ ಆಜಮ್ ನಿಂತ್ಕೊಂಡು ಇಂಡಿಯಾ ಅಗೇನ್ಸ್ಟ್ ಮ್ಯಾಚ್ನ ಗೆಲ್ಸಿದ್ರು ಅಂತ ಅನ್ಕೊಳ್ಳಿ, ನಾನೇನು ಮಾಡ್ತೀನಿ ಅಂದರೆ ಐ ವಿಲ್ ಪ್ರೊವೈಡ್ ದ ಎಂಟೈರ್ ಕ್ರೌಡ್ ಟು ಫ್ರೀ ಫುಡ್ ಅಂತ ಹೇಳಿದ್ದಾರೆ. ಕ್ರೌಡ್ ಟು ಫ್ರೀ ಫುಡ್ ಯಾವ್ದು ಗುರು ಇದು? ಕ್ರೌಡಿಗೆ ಫ್ರೀ ಫುಡ್ ಹಾಕ್ಬಿಡ್ತೀನಿ, ಎಲ್ಲ ಹಂಚ್ಬಿಡ್ತೀನಿ ಹಂಗೆ ಅಲ್ಲಿ ಬಂದಿರೋಂಥ ಕ್ರೌಡ್ಗೆಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇವ್ರು ಯಾವ ಥರ ಟ್ರಾಲ್ ಮಾಡ್ತಾ ಇದ್ದಾರೆ ಅಂತ ಇವರ ಪ್ಲೇಯರ್ನ, ಇವ್ರಿಗೆ ಯಾಕೋ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಬಾಬರ್ ಆಜಮ್ ಮೇಲೆ, ಇವರಿಂದನೇ ಸೋಲೋದು ನಮಗೆ ಅಂತ ಅನ್ನೋ ಥರ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತೈತೆ. ಈ ಕಡೆ ನೋಡ್ತು ಅಂತಂದರೆ ಮೊಹಮ್ಮದ್ ಅಮೀರು ಹಂಗೆ ಹೇಳ್ತಾರೆ, ನಾನು ರಿಟೈರ್ಮೆಂಟಿಂದ ವಾಪಸ್ ಬಂದ್ಬಿಡ್ತೀನಿ ಬಾಬರ್ ಆಜಮ್ ಮ್ಯಾಚ್ನ ಗೆಲ್ಸ್ಬಿಟ್ರೆ ಅಂತ ಹೇಳ್ತಾರೆ. ಯಾಕಂದರೆ ಸುಮಾರು ಮ್ಯಾಚ್ ಆಡಿದ್ರು ಇಂಡಿಯಾ ಅಗೇನ್ಸ್ಟ್, ಯಾವ ಮ್ಯಾಚು ಕೂಡ ಮ್ಯಾಚ್ ವಿನರ್ ಆಗಿಲ್ಲ ಬಾಬರ್ ಆಜಮ್. ಅದಕ್ಕೋಸ್ಕರ ಅದು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವರಿಗೆ. ರೀಸೆಂಟಾಗಿ ಯಾವ ಮ್ಯಾಚಲ್ಲೂ ಕೂಡ ಮ್ಯಾಚ್ ವಿನರ್ ಆಗ್ತಿಲ್ಲ ಬಾಬರ್ ಆಜಮ್, ಅದು ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ ಮೊಹಮ್ಮದ್ ಅಮೀರು ಕೂಡ, ನಾನು ರಿಟೈರ್ಮೆಂಟಿಂದ ವಾಪಸ್ ಬಂದ್ಬಿಡ್ತೀನಿ, 160+ ಸ್ಟ್ರೈಕ್ ರೇಟಿಂದ ಏನಾದ್ರು ಗೆಲ್ಸ್ಬಿಡ್ಲಿ, 50 ಹೊಡೆದ್ಬಿಟ್ಟು 50ಗಿನ್ನ ಅಬವ್ ಹೊಡೆದ್ಬಿಟ್ಟು ನಾನು ರಿಟೈರ್ಮೆಂಟಿಂದ ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ. ಇವ್ರು ನೋಡಿ ಕ್ರೌಡ್ಗೆ ದೊಡ್ಡ ಊಟ ಹಂಚ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಮ್ಯಾಚ್ನ ಗೆಲ್ಸ್ಬಿಡ್ತು ಅಂತ ಅಂದಾಗ. ಒಟ್ಟಲ್ಲಿ ಕಾನ್ಫಿಡೆನ್ಸ್ ಬಾಬರ್ ಆಜಮ್ ಮೇಲೆ ಇಲ್ಲ. ಸೊ ಇವರಿಂದನೇ ಸೋತ್ರೆ ಮ್ಯಾಚ್ನ
ಒಂಥರ ಮ್ಯಾಚ್ ಸೋಲಲ್ಲಿ ಇವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇರುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟವಾದರೂ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನು ಲೈಕ್ ಮಾಡಿ.